ಗುಲಾಬಿ ಸಿನಿಮಾ ನನ್ನ ಲೈಫಲ್ಲಿ ಕಂಟಿನ್ಯೂ ಆಗಿ 4 ತಿಂಗಳು ಶೂಟಿಂಗ್ ನಾನ್ ಸ್ಟಾಪ್ ಆಗಿ ಮಾಡಿರೋದು ನನ್ನ ಲೈಫಲ್ಲಿ ಇದೆ. ಫಸ್ಟು ಬುಲೆಟ್ ಖಾಲಿ ಮಾಡಿದೆ, ಗ್ಯಾಪ್ ಕೊಟ್ಟು 6 ವರ್ಷ ಆಯಿತು ಅದು ರಿಲೀಸ್ ಫೈನಲ್ ಆಗೋಕೆ. ಕೊರೋನಾ ಬಂತು, ಏನೇನೋ ಆಗೋಯ್ತು. ಆದರೆ ಇದು ಗುಲಾಬಿ ಮಾತ್ರ ನನಗೆ ನನ್ನ ಕೋ ಆರ್ಟಿಸ್ಟ್ ಅಂದರು, ಭಾಳ ಸಪೋರ್ಟ್ ಮಾಡಿದ್ರು. ನಾವು ಎಷ್ಟು ಕಚ್ಚಾಡಿದ್ರು ಕೋತಾಡಿದ್ರು ನಾವು ಸಿನಿಮಾ ಫಿನಿಶ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಟೀಮ್ ಪರವಾಗಿ ಸ್ಟೇಜಲ್ಲಿ ನಮ್ಮ ಗುಲಾಬಿ ಟೀಮ್ ಎಲ್ರಿಗೂ ಧನ್ಯವಾದ ಹೇಳ್ಕೊಳ್ತಾ ಇದ್ದೀನಿ. ನಾನೇನಾದರೂ ನನ್ನ ಬೈದಿದ್ರು ಕೋಪದಲ್ಲಿ ಏನೋ ಅಂದಿದ್ರು ನಾನು ಸುಮಿಸ್ಕೊಬಿಡಿ. ಸಿನಿಮಾ ಚೆನ್ನಾಗಿ ಬರಬೇಕನ್ನೋದೇ ನಾನು ಕಿತ್ತಾಡೋದಿಲ್ಲ. ಅಂದರೆ ನಮಗೇನು ಇದಿಲ್ಲ, ಕರೆಕ್ಟಾ? ವೇಷ ಎಲ್ಲ ಏನಿಲ್ಲ. ಸಿನಿಮಾ ಚೆನ್ನಾಗಿ ಬರಬೇಕು, ನಾಳೆ ನಿಮ್ಮಂಥವ್ರು ಕ್ಲಾಪ್ಸ್ ಹೊಡಿಬೇಕು, ನಿಮ್ಮನ್ನ 4 ಜನ ಹೊಗಳ್ಬೇಕು ಅನ್ನೋಕ್ಕೋಸ್ಕರನೇ ನಾನು ಈ ಥರ ನಮ್ಮ ಯಾರಾದರೂ ಹಾಡಾಗಿ ಮಾತಾಡ್ತೀನೋ ಏನೋ, ಅದು ನೀನು ಯಾರ ಮೇಲೆ ಕಸಿ ಇಟ್ಕೊಂಡು ಮಾಡಲ್ಲ. ಅದು ಒಳ್ಳೆಯ ಅಭಿಪ್ರಾಯ ಚೆನ್ನಾಗಿ ಬರಲಿ. ನಾಳೆ ನಿಮ್ಮ ಹೆಸರುಗಳೆಲ್ಲ ಬಂದು ನಾಳೆ ಈ ಥರ ಚಪ್ಪಾಳೆ ಹೊಳಿಬೇಕು ಥಿಯೇಟ್ರಲ್ಲಿ ಕೂತ್ಕೊಂಡು. ಅದು ಗುಲಾಬಿಯಲ್ಲಿ ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಅದೊಂದು ದಾರಿ ಕೊಡುತ್ತೆ ಅಂತ ಎಲ್ಲರೂ, ನಾನು ಒಬ್ಬನೇ ಇಲ್ಲ, ಅದರಲ್ಲಿ ಮಾಡಿರೋ ಎಲ್ಲರೂ ಒಂದು ದೇವ್ರ ಹತ್ರ ಬೇಡ್ಕೊತವ್ರೆ. ಅದರ ಮುಖ್ಯ ಕಾರಣ ನಮ್ಮ ಮೇಘರಾಜ್ ಗೌಡ. 1-2 ನಿಮಿಷ ಮಾತಾಡಬೇಕಂತ ಕೇಳ್ತೀನಿ. 50% ಜನಕ್ಕೆ ಗೊತ್ತಿದೆ ವಿಜಯ್ ಸರು, ಹಾಗೆ ನನ್ನ ಗುರುಗಳು, ನನ್ನ ಬ್ರದರ್ ಸಾಗರ್ ಸರು, ನನ್ನ ಗುರುಗಳು ಅಶೋಕ್ ಸರು ಮತ್ತು ಲಯ ಸರು. ಆಮೇಲೆ ಇವರನ್ನ ಭಾಳ ನೋಡಬೇಕು ಅಂತ ಆಸೆ ಇತ್ತು ಸರ್. ನಾನು ನಿಜವಾಗ್ಲೂ ನೋಡ್ಬೇಕು ಅಂತ ಪ್ರತಿ ಸಲಿನೂ 100 ಡೇಸ್ ಫಂಕ್ಷನ್, ರಕ್ಷಕ 100 ಡೇಸ್ ಫಂಕ್ಷನ್ ಆದಾಗಲೂ ಅವ್ರ ಬಗ್ಗೆನೇ ಹೊಗಳೋರು. ಈ ದೊಡ್ಡಣ ಪುಟ್ಟಣ 100 ಡೇಸ್ ಫಂಕ್ಷನ್ ಆದಾಗಲೂ ಇವ್ರ ಬಗ್ಗೆನೇ ಹೊಗಳ್ತಾ ಇದ್ರು. ನನಗೆ ನೋಡಬೇಕು ಅಂತ ತುಂಬ ಆಸೆ ಇತ್ತು ಸರ್, ನಿಜವಾಗ್ಲೂ. ಯಾಕಂದರೆ ಸರ್ ಸುಳ್ಳಲ್ಲ, ಎಷ್ಟೋ ಜನ ಬ್ಯಾಡ್ ಕಮೆಂಟ್ಗಳು ಹಾಕಿದ್ರು, 100 ಡೇಸ್ನ ಇವರು ದುಡ್ಡು ಕೊಟ್ಟು ಓಡಿಸ್ತಿದ್ದಾರೆ ಅಂತ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಯಾವಾಗಲೂ, ಆ ಥಿಯೇಟ್ರ್ ಓನರ್ನೇ ಒಂದ್ಸಲಿ ಕರೆಸಿ ಸರ್ ನೋಡ್ಬೇಕು ನಾನು ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಹಾಗೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಒಂದೇ ಒಂದು ಮಾತು ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಓಡ್ದಲೇ ಯಾರು 100 ಡೇಸ್ ಫಂಕ್ಷನ್ನ ಮಾಡಲ್ಲ, ಓಡ್ಸೋಕ್ಕಾಗಲ್ಲ, ಯಾರು ಕೂಡ ಓಡ್ಸೋಕ್ಕಾಗಲ್ಲ. ಖಾಲಿ ಥಿಯೇಟ್ರ್ನಲ್ಲಿ ಫ್ರೇಮ್ ಇಟ್ಬಿಟ್ಟು ಸಿನಿಮಾ ಓಡಿಸಿದ್ರೆ ಸಿನಿಮಾ ಓಡಲ್ಲ. ಜನ ಬಂದು ನೋಡೋದಕ್ಕೆ 100 ಡೇಸ್ ಸಿನಿಮಾ ಓಡೋತ್ತೆ ಹೊರತು ಯಾರು ಖಾಲಿ ಥಿಯೇಟ್ರ್ನಲ್ಲಿ ಸುಮ್ಮನೆ ಓಡಿಸೋದಕ್ಕೆ ಥಿಯೇಟ್ರ್ ಅವರು ಸುಮ್ಮನೆ ಕೂತಿರಲ್ಲ, ಜನ ಕೂಡ ಖಾಲಿ ಕೂತಿರಲ್ಲ. ಹಾಗೆ ತುಂಬ ಖುಷಿ ಆಗತ್ತೆ. ಮತ್ತು ನಮ್ಮ ವಿಜಯ್ ಸರು 4, 5, 6 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದಾರೆ. ಅವ್ರ ಶ್ರಮ ಏನು ಅನ್ನೋದು ಬುಲೆಟ್ ಖಾಲಿ, ರಕ್ಷಕ 1, ರಕ್ಷಕ 2 ಎಲ್ಲದರಲ್ಲೂ ನೋಡಿದ್ದೀನಿ ಅವ್ರ ಶ್ರಮ ಏನು ಅಂತ. ತುಂಬಾ ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರು ಎಲ್ಲಿಂದ ಹಣ ತಂದಿರೋಣ ಅನ್ನೋದು ನನಗೊಬ್ಬನಿಗೆ ಮಾತ್ರ ಗೊತ್ತು. ಹಾಗೆ ಸರ್, ನಿಮಗೆ ಬುಲೆಟ್ ಖಾಲಿ ಬರ್ತಿದ್ದಂಗೆ ನೆಕ್ಸ್ಟ್ ಗುಲಾಬಿ ಬರುತ್ತೆ. ಗುಲಾಬಿನಲ್ಲಿ ಈಗ ಇವ್ರ ಫ್ರೆಂಡ್ ಹೇಳಿದ್ರಲ್ಲ ಚಿರಂಜೀವಿ ಸರ್ ಅಂತ, ಅವರಿಗೂ ಮಿಗಿಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್, ಅವರಿಗೂ ಮಿಗಿಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ತೀನಿ, ನೀವು ಇದ್ರಾಗ ಎಲ್ಲದ್ರಾಗೂ ಆ್ಯಕ್ಟಿಂಗ್ ಅವರ ಕಷ್ಟಪಟ್ಟಿರೋದಕ್ಕಿಂತ ಗುಲಾಬಿನಲ್ಲಿ ಅದಕ್ಕೂ ಮಿಗಿಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ನೋಡಿದ್ರೆ ಮಾತ್ರ ನೀವೇನು ಹೇಳಿದ್ರಲ್ಲ ಕಟೌಟ್ ಹಾಕ್ತೀನಿ ಅಂತ, 100 ಅಡಿ ಕಟೌಟ್ ನೀವೇ ನಿಲ್ಲಿಸ್ತೀರಾ. ನಿಜವಾಗ್ಲು 100 ಅಡಿ ಕಟೌಟ್ ನೀವೇ ನಿಲ್ಲಿಸ್ತೀರಾ. ತುಂಬ ಟ್ಯಾಂಕ್. ನಮ್ಮ ಗೌರಿ ಶಂಕರ್ ಮ್ಯಾಮ್ ತುಂಬ ಕೆಳಗಡೆ ಸಿಕ್ಕಿದ್ರು, ಬರ್ತಾರ ಇಲ್ಲ ಅಂತ ಕರೆದೆ, ಆದರೆ ಬಂದರು. ತುಂಬ ಖುಷಿ ಆಯ್ತು ಮ್ಯಾಮ್. ಸರ್ ಅಶೋಕ್ ಸರ್ ನನ್ನ ಗುರುಗಳು. ನಾನು ಇವತ್ತು ಈ ಸ್ಟೇಜ್ ಮೇಲೆ ಮಾತಾಡಬೇಕು ಅಂತಂದರೆ ಎಲ್ಲದಕ್ಕೂ ಕಾರಣ ಅಡಿಯಿಂದ ಮುಡಿವರೆಗೂ ಅಂತಾರಲ್ಲ, ಹಂಗೆ ನನ್ನ ಗುರುಗಳು ಕಾರಣ. ನನ್ನ ಬ್ರದರ್ ಆಗಿ ಸಾಗರ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಹಾಗೆ ಎದ್ನಿಲ್ಲಿ ಸರ್, ಇದ್ದೀನಿ 1 ಸೆಕೆಂಡ್ ಎದ್ನಿಲ್ಲಿ. ಇವರು ಹೀರೋ ಆಗಲ್ಲ ಅಂತ ನನ್ನ ಹತ್ರ ಭಾಳ ಜನ ಹೇಳಿದ್ರು. ನಾನು ಕೈ ಎತ್ತಿ ಹೇಳ್ತೀನಿ, ಗುಲಾಬಿ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಮಾತಾಡಿ ಹೀರೋ ಅಂತಾರೆ. ಪ್ರತಿಯೊಬ್ಬರು ಮಾತಾಡಿ ಹೀರೋ ಅಂತಾರೆ. ಇದು ನಾನು ಕೊಡ್ತಾರ ಮಾತು. ನಾನು ಫಸ್ಟ್ ಡೇನು ಮಾತು ಕೊಟ್ಟಿದ್ದೀನಿ, ಇವತ್ತು ಮಾತು ಕೊಡ್ತೀನಿ. 100ಕ್ಕೆ 100% ಸರ್. ನೀವು ಅನ್ಕೊಂಡಿದ್ರಲ್ಲ ಕನಸು, ಚಿರಂಜೀವಿ ಕನಸು, ಆ ಕನಸು ಈ ಗುಲಾಬಿನಲ್ಲಿ ನನಸಾಗುತ್ತೆ ಸರ್. ಥ್ಯಾಂಕ್ ಯು. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಿನಿಮಾ ರಸಿಕನ ಹತ್ರ ಹೋಗ್ತೀವಿ ಸರ್, ನಮ್ಮ ಸಿನಿಮಾ ನೋಡಿ. ನರ್ತಕಿ ಸಪ್ನಾದಲ್ರಿ, ಈ ಕಡೆ ಹಯಗ್ರೀವಾಕ ಅವ್ರ, ಈ ಕಡೆ ಇನ್ನೊಂದು ಯಾವುದದು ಸಣ್ಣ ಬುದ್ಧ ಇದದು, ಈ ಕಡೆ ನರ್ತಕಿಲಿ ಅದು, ಈ ಕಡೆ ಇದರಲ್ಲಿ ಇದು ಎಲ್ಲ ಅವತ್ತು ರಿಲೀಸು ನನ್ನ ಸಿನಿಮಾ ಅಲ್ಲಿ ಸಪ್ನಾದಲ್ಲಿ. ದೊಡ್ಡಣ್ಣ ಪುಟ್ಟಣ್ಣ ಅಶೋಕ ಆ ಸಿನಿಮಾ 2 ರಿಲೀಸ್ ರೀ. ಅತ್ಯಂತ ಎಲ್ಲಾದ ಬ್ಯಾಂಕ್ ಸೆಟ್ ಏನೇನೋ ಮಾಡಿ ವಿಡಿಯೋ ಎಲ್ಲ ಪ್ರೆಸ್ ಅವರಲ್ಲಿದ್ದಾರೆ. ನಮ್ಗೆ ಹೆಂಗಿರುತ್ತೆ, ನಮ್ಮ ಥಿಯೇಟ್ರಲ್ಲಿ ಯಾರು ಇಲ್ಲ, ಅಲ್ಲೂ ಬರುತ್ತೆ. ಇದೆಲ್ಲ ಪ್ರೆಸ್ ಅವ್ರನ್ನ ತಿಳ್ಕೋಬೇಕು.
ನಾವು ಎಷ್ಟು ಕಷ್ಟ ಬಿಡ್ತೀವಿ ಈ ಸಿನಿಮಾ ನಿಲ್ಲಿಸ್ಬೇಕು, ಇವತ್ತು 100 ದಿವಸ ಈ ಥರ ಮಾಡಿಸ್ಬೇಕಂದ್ರೆ ನೋಡಿ ಥಿಯೇಟ್ರ್ ಅವರು ಓನರು ನಾವು ಮರಿಲೇಬಾರ್ದು. ಲಾಸ್ಟ್ ಟೈಮ್ ರಕ್ಷಕ ಕರೆದೆ, ಬರೋಕ್ಕಾಗಿಲ್ಲ ಪಾಪ. ಲಾಸ್ಟ್ ಟೈಮ್ ಯಾರೋ ತೀರೋದ್ರಂತ ಬರೋಕ್ಕಾಗಿಲ್ಲ. ಇವತ್ತು ನನಗೋಸ್ಕರ ಹುಬ್ಳಿಯಿಂದ ಬಂದವ್ರೆ, ಅವಳಗುಂದಿಂದ. ಯಾಕೆ ಗೊತ್ತಾ, ಇಂಥವ್ರೆಲ್ಲ ನಾವು ಅಪ್ರಿಷಿಯೇಟ್ ಮಾಡಬೇಕು. ಇವತ್ತು ಇವ್ರಿಗೋಸ್ಕರನೇ ಮಾಡಿರೋದು. ಆ ಥರ ಸಿನಿಮಾದವ್ರ ಕಷ್ಟ ಏನು, ಫೋನ್ ಮಾಡಿದ್ರೆ ಅವ್ರು ಫೋನ್ ಮಾಡ್ತಾರೆ, ಸರ್ ನನಗೆ ಲೈಸೆನ್ಸ್ ಹಾಕಿ ಸರ್ ಇದು ಡೈಲಿ. ನಾಳೆ ಸಿನಿಮಾ ಅಂದರೆ ಇವತ್ತು ಫೋನ್ ಮಾಡ್ತಾರೆ ಸರ್, ಜೋರನೆ ಸರ್ ನನಗೆ ಲೈಸೆನ್ಸ್ ಹಾಕ್ಸ್ಬಿಡಿ ಕ್ಯೂಬ್ದು ಅಂತ. ಯಾರು ಸರ್ ಈ ಥಿಯೇಟ್ರಲ್ಲಿ ಮಾಡ್ತಾರೆ? ಇವತ್ತು ಹಾಕ್ತೀವಿ, ನಾಳೆ ಥಿಯೇಟ್ರಲ್ಲಿ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಡಿಸ್ಟ್ರಿಬ್ಯೂಟರ್ ನನಗೆ ಗೊತ್ತಿರೋಲ್ಲ ಥಿಯೇಟ್ರಲ್ಲಿ ಇದೆಯಾ ಅಂತ. ಆ ಥರ ಇರೋ ಕಷ್ಟದಲ್ಲಿ ಫೋನ್ ಮಾಡಿಬಿಟ್ಟು ಸರ್ ನನಗೆ ಲೈಸೆನ್ಸ್ ಹಾಕಿ ಸರ್ ನಾಳೆ ಸಿನಿಮಾಗೆ ನೆಕ್ಸ್ಟ್ ವೀಕ್ಗೆ. ವಾರ ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್. ನಾನು ದೇವರನಿಗೆ ನಾನು ಮರೆಯಲ್ಲ ಸರ್, ಇದೆಲ್ಲ ಮರಿಬಾರ್ದು. ನಮ್ಮಂಥ ಸಿನಿಮಾದವ್ರು ಮರಿಬಾರ್ದು. ಈ ಕಾಲದಲ್ಲಿ ಇಂಥ ಥಿಯೇಟ್ರ್ ಓನರ್ಸ್ ಯಾರು ಸಿಗ್ತಾರೆ ಇಲ್ಲಿ? ಯಾರು ಸಿಕ್ಕಲ್ಲ. ಇದೇ ರಕ್ಷಕ 100 days ಮಾಡಿಸಿದ್ರು, ಇದು ಮಾಡಿದ್ರು. ನೆಕ್ಸ್ಟ್ ಯಾವಾಗ ಸರ್ ಇನ್ನೊಂದು ಸಿನಿಮಾ ರಿಲೀಸ್ ಆಗೋದು ಅಂತ ಕೇಳ್ತಾವ್ರೆ. ನೆಕ್ಸ್ಟ್ ಮಂತ್ ರಕ್ಷಕ 2 ಕೊಡ್ತೀನಿ ಸರ್. ಇವಾಗ ಗುಲಾಬಿ ಬಿಸಿಯಲ್ಲಿ 4 ತಿಂಗಳು ಔಟ್ಡೋರಲ್ಲಿ ಇದ್ದಿದ್ದಕ್ಕೆ ನಾವು ರಿಲೀಸ್ ಮಾಡೋಕ್ಕಾಗಲಿಲ್ಲ. ಅಂದ್ರೆ ಮೊನ್ನೆನೂ ನಾನು ರಿಲೀಸ್ ಮಾಡಿಕೊಡ್ತಾ ಇದ್ದೆ. ಪ್ಲ್ಯಾನ್ ಮಾಡ್ತೀವಿ ನೆಕ್ಸ್ಟು. ಇದೇ ಥರ ಈ ದೊಡ್ಡಣ್ಣ ಪುಟ್ಟಣ್ಣ ಕೇವಲ 15 ದಿವಸ ನಾವು ಮಾಡಿರೋದು ಈ ಸಿನಿಮಾ. ಆದರೆ ಏನ್ ಬಿ ಥಿಯೇಟ್ರಲ್ಲಿ ಹೋಗಿ ಕುತ್ಕೊಂಡು ನೋಡೋವಾಗ ಜನ ಮುಂದೆ ಒಬ್ಬೊಬ್ರು ಒಂದೊಂದು ಥರ ಎಂಟರ್ಟೈನ್ಮೆಂಟ್. ಅದು ನೀವು ಪ್ರೆಸ್ ಮೀಟಲ್ಲಿ ಆಚೆ ಬಂದರೆ ಕೇಳ್ತಿರಲ್ಲ, ಅದ್ರಲ್ಲಿ ಕೇಳಿ ನೋಡಿ ಯಾವ ಥರ ಉಗುಳ್ತಾರೆ ಅಂತಾರೆ. ಯಾಕೆ ಗೊತ್ತಾ, ಇಲ್ಲಿ ಯಾರು ಬಂದು ಪಾಪ್ಯುಲರ್ ಆರ್ಟಿಸ್ಟ್ ಯಾರು ಇಲ್ಲ. ಎಲ್ಲ 1-2 ಸಿನಿಮಾ 3 ಸಿನಿಮಾ ಅಂತ ಮಾಡಿರೋರು ಅಂತಂತವ್ರೆ ಮಾಡಿರೋದು. ಆದರೂ ಅವತ್ತು AMB ಫುಲ್ ಬಂದಿದ್ದಾರೆ ಅಂದರೆ ಗ್ರೇಟು. ಎಲ್ಲರೂ ಕೇಳ್ಕೊತಾರೆ AMB ಥಿಯೇಟ್ರಲ್ಲಿ ನೀವು ಒಂದು ಶೋ ಓಡಿಸ್ಬಿಟ್ರ ಅಂತೇಳಿ. ಅದೇ ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ಲ. ನಾವು ಒಳ್ಳೆ ಪ್ರಯತ್ನ ಮಾಡಿದ್ರೆ ದೇವರಲ್ಲಿ ಸಿನಿಮಾ ಯುವಕರೇ ಆದ್ರಿ, ಹೀರೋಯಿನ್ ಆಗಲಿ ಹೀರೋ ಆಗಲಿ ನಿಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತೆ. ಪ್ರಮೋಷನ್ ಎಲ್ಲಾದ್ರು ಕರೆದ್ರೆ ಬನ್ನಿ, ರೆಸ್ಪಾನ್ಸ್ ಕೊಡಿ. ಪ್ರೊಡ್ಯೂಸರ್ಗೆ ರೆಸ್ಪಾನ್ಸ್ ಕೊಡಿ ಪ್ಲೀಸ್. ನಾನಿಲ್ಲಿ ಯಾರನ್ನೂ ಬಂದು ತಪ್ಪಾಗಿ ಮಾತಾಡಲ್ಲ. ಒಂದು ಚಾನ್ಸ್ ಕೊಟ್ಟರೆ, ಇವಾಗ ನೀವು ಸ್ಕೂಲ್ಗೆ ಹೋದ್ರೆ ಮಾಸ್ಟ್ರಿಗೆ ಹೆಂಗೆ ನಮಸ್ಕಾರ ಹೊಡ್ತೀರ, ಅವ್ರು ನಿಮ್ಮ ಟೀಚರ್ ಗುರು ಅಂತೀರ. ನಾವು ಗುರು ಅನ್ಬೇಡ್ರಿ, ನೀವು ರೆಸ್ಪೆಕ್ಟ್ ಕೊಡಬೇಡ್ರಿ. ನಾವು ಫಸ್ಟ್ ದಿನ ರಿಲೀಸ್ ಆಗೋವಾಗ 100 ಸಲ ಫೋನ್ ಮಾಡ್ತೀವಿ, ಸರ್ ಬನ್ನಿ ಸಿನಿಮಾ ಬಂದ್ರೆ ಒಬ್ಬೇ ಬರ್ತಾರೆ. ಒಂದು ಹೀರೋಯಿನ್ ಚಾನ್ಸ್ ಕೊಡ್ತೀವಿ, ಅವ್ರು ಹೀರೋಯಿನ್ ಚಾನ್ಸ್ ಕೊಡೋದು ಎಂಥ ಅವಕಾಶ. ಬಂದರೆ ಯಾರು ಬರಬೇಕು? ಒಬ್ಬರು ಬರ್ತಾರೆ. ಅದು ಸಿನಿಮಾ ಸ್ಟಾರ್ಟ್ ಆದಮೇಲೆ ಬರ್ತಾರೆ, ಎಂಡ್ ಆದಮೇಲೆ ಬರ್ತಾರೆ. ಏನಿಗೆ ನಾವು ಅವಕಾಶ ಕೊಡ್ತೀವಿ? ಒಂದು ಹೀರೋ ಕೊಡ್ತೀವಿ, ಹೀರೋ ಒಬ್ಬನೇ ಬರ್ತಾನೆ. ಅವ್ರ ಫ್ಯಾಮಿಲಿ ಅವರೇ ಆ ಥಿಯೇಟ್ರಲ್ಲಿ ನೋಡಿರಲ್ಲ ಸರ್ ಹೋಗಿ. ಸರ್ ಅದನ್ನು ನಾನು ರಿಯಲ್ ಆಗಿ ಸಾರ್ ಇದ್ದಾರೆ ಅವ್ರ ಮನೆಯಲ್ಲಿ. ಇವಾಗ ನಮ್ಮ ಹೀರೋ ಮಾತಾಡಿದ್ರಲ್ವಾ, ತಪ್ಪು ತಿಳ್ಕೊಬೇಡಿ, ನಾನು ಯಾರನ್ನೋ ಒಂದು ಇದು ಮಾಡಿಲ್ಲ. ನಮ್ಮ ಹೀರೋ ಅವ್ರ ಅಪ್ಪ ಅಮ್ಮ ಇವರು ಥಿಯೇಟ್ರಲ್ಲಿ ನೋಡಿದಾರೆ ನೋಡಿ, ಇವ್ರವ್ರವ್ರೆ ಆ ಹೀರೋ. ಅವ್ನು ನನಗೆ ಹೇಳ್ದ, ಸರ್ ನಮ್ಮೂರಲ್ಲಿ ಹಾಕ್ಸಿ ನಾನು ಎಷ್ಟು ಓಡಿಸ್ತೀನಿ ಅಂತ. ಅವ್ರ ಮನೆಯವರೇ ಹೋಗಿ ನೋಡಿಲ್ಲ. ಕೇಳ್ಕೊಳ್ಳಿ, ಇಲ್ಲಿದ್ದಾರೆ. ಹಂಗೆ ಸುಮ್ಮನೆ ಸ್ಟೇಜಲ್ಲಿ ನೀವು ಏನಾದರೂ ಮಾತಾಡ್ಬೋದು, ಆದರೆ ಕೈಯಲ್ಲಿ ತೋರಿಸ್ಬೇಕು, ಪ್ರಾಕ್ಟಿಕಲಲ್ಲಿ ಇರಬೇಕು. ಇವಾಗ ನೀವು ಸಿನಿಮಾ ನಿಮ್ಮ 100 ದಿವಸ ಓಡಿಸ್ತೆ ಅಂತ ನಿಮ್ಗೆ ಯಾರು ಫೇಮಸ್ಸು? ಸ್ವಾತಿ ನಿಮ್ದಾನೆ ಎಲ್ಲಾದ್ರೂ ತೋರಿಸ್ಬೋದಾ? ನನ್ನ ಸಿನಿಮಾ 100 ದಿವಸ ಓಡಿದೆ ಅಂತ ಪ್ರೊಫೈಲ ಸರ್? ಇವಾಗ ಇಷ್ಟು ಪ್ರೆಸ್ ಅವರು ನಾನು ಏನು ಸರ್ ಕರಿಬೇಕು? ಇಷ್ಟು ಪ್ರೆಸ್ಸು ಇಷ್ಟು ದುಡ್ಡು ಯಾಕೆ ಸರ್ ಖರ್ಚು ಮಾಡಬೇಕು? ಕರೆಕ್ಟಾ? ಯಾರ ಪ್ರೊಫೈಲ್ ಇದು? ನಾಳೆ ನೀವು ಒಂದು ಯಾರಾದ್ರೂ ಸೈನ್ಸ್ ಕೇಳೋಕೆ ಹೋದ್ರೆ, ಸರ್ ನಮ್ಮ ಸಿನಿಮಾ ನೋಡಿ ಸರ್ 100 ದಿನ ಓಡಿದೆ ಅಂತ ನೀನು ಪ್ರೊಫೈಲ್ ತೋರಿಸ್ಕೋಬೋದು. ಇದೇ ಒಂದು ವಾರದ ಅಡ್ರೆಸ್ ಇಲ್ದಾರ ಹೋದ್ರೆ ಹೆಂಗ್ ನೀನು ತೋರಿಸ್ತೀರಾ? ನಾಳೆ ಹೆಂಗ್ ಸಿನಿಮಾ ಹಾಕ್ತಾರ? ನೀನು ಒಳ್ಳೆ ಆಕ್ಟರ್ ಇದ್ರೂ ಪ್ರೊಫೈಲ್ ತೋರಿಸ್ತಾರಲ್ಲ, ಕೇಳ್ತಾರಲ್ಲ ಎಲ್ಲೋದ್ರೂ, ಸೆಂಡ್ ಯುವರ್ ಪ್ರೊಫೈಲ್, ವಾಟ್ ಮೂವೀಸ್ ಯುವರ್ ಡನ್. ಇದಕ್ಕೆ ನಾವು ಕೇಳಿದ್ದೀವಿ. ನನಗೋಸ್ಕರ ನಾನು ಮಾಡ್ತಾ ಇಲ್ಲ ಅಂತ ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಅದು ಪ್ರಮೋಷನ್ ಎಷ್ಟು ದಿನ ಕೇಳಿದ್ದೀರಾ ನೀವು? ಎಲ್ರನ್ನಂತೆ ನೀನು ಒಬ್ಬನೇ ಇಲ್ಲ, ಎಷ್ಟು ದಿನ ಕೇಳಿದ್ದೀರಾ? ರಿಲೀಸ್ ಬಂದ್ರಿ, ಇದುವರೆಗೂ 100 ದಿವಸ ಓಡ್ತಾ ಇದ್ದೀವಿ, ಪಬ್ಲಿಸಿಟಿ ಬರ್ತಾನೆ ಇದೆ. 65 ದಿವಸ 50 ದಿವಸ ನೋಡ್ತಾನೆ ಇದ್ದೀರಾ. ಸರ್ ಎಲ್ಲೂ ಹೋಯ್ತಾ ಇದೆ, ಏನು ಮಾಡೋಣ ಸರ್? ಯಾರಾದರೂ ಕೇಳಿದ್ದೀರಾ? ಒಂದು ಪ್ರಮೋಷನ್ ಬಂದಿದ್ದೀರಾ? ಹೆಂಗ್ರಿ ನೀವು ನಮ್ಮಿ ನಾವು ಅವಕಾಶ ಕೊಡೋಂತೀರಾ? ನಾವು ಅವಕಾಶ ಕೊಡ್ತೀವಿ, ದುಡ್ಡು ಕಷ್ಟಪಟ್ಟು ಏನೋ ಮಾಡಿ ಅವಕಾಶ ಕೊಡ್ತೀವಿ. ಅವಕಾಶ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ ನಾವು ಸಕ್ಸಸ್ ಆಗೋದು ಹೇಳಿ? ಆರ್ಟಿಸ್ಟ್ ಕೊಡ್ತೀವಿಲ್ವಾ? ನಾನು ಸ್ಟೇಜ್ ಮೇಲೆ ಮಾತಾಡಲ್ಲ, ಇದು ನಿಮ್ಮ ಫ್ಯೂಚರ್ ಬಗ್ಗೆ ನಾನು ಮಾತಾಡ್ತೀನಿ. ಅವಕಾಶ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಳ್ಳಿ.
ಇಲ್ಲಾಂದ್ರೆ ಸಿನಿಮಾಕ್ಕೆ ಬರಬೇಡಿ ಪ್ಲೀಸ್. ಸುಮ್ಮನೆ ಕಾಟಾಚಾರಕ್ಕೆ ನಾನು ಸಿನಿಮಾನಲ್ಲಿ ಮಾಡ್ಬಿಟ್ಟೆ ಅನ್ನೋದು ಒಂದು ಸಿನಿಮಾಲ್ಲಿ ಮಾಡಿಬಿಟ್ಟು ತೋರಿಸ್ಕೊಳ್ಳೋದು ಬೇಡ. ಸಿನಿಮಾ ಅಂದರೆ ಅದೊಂದು ನಿಮಗೆ ಇದು ಯಾವ ಕೆಲಸ ಹೋಗಬೇಕು, ಓದೋಕೆ ಹೋದ್ರೆ ಅದೊಂದು ನಮ್ಗೆ ವೃತ್ತಿ, ಸಿನಿಮಾಗೆ ಬಂದ್ಬಿಟ್ರೆ ಅದೊಂದು ವೃತ್ತಿ. ಸುಮ್ಮನೆ ನಾನು ಬಂದೆ ಅಂದ್ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್. ಸಿನಿಮಾನ ಕಲೀರಿ, ಜೀವ ಶ್ವಾಸ ಮಾಡಿ, ಆವಾಗಲೇ ಬಂದು ನಾವು ಒಂದು ಲೆವೆಲ್ ಬರೋದು. ನಾನು ಎಲ್ಲ ಸ್ಟೇಜಲ್ಲಿ ಇರ್ತೀನಿ. ಈ ಸ್ಟೇಜ್ಗೆ ಈ ಕಾರಣಕ್ಕೆ ಬಂದು ಕುತ್ಕೊಂಡು ಮಾತಾಡೋಕೆ 35 ವರ್ಷ ಆಗಿದೆ ಅಂತ ಹೇಳಿದ್ದೀನಿ. ಹೇಳ್ತಾ ಇದ್ರೆ ನಿಮ್ಗೆ ಬೇಜಾರಾಗ್ಬೋದು, ಆದರೂ ನಿಮ್ಗೆ ಇನ್ನೊಂದ್ಸಲ ಜ್ಞಾಪಕ ಮಾಡ್ತೀನಿ. ನಮಗೆ ಒಬ್ರು ಬೈತಾ ಇದ್ರೆ ನಮ್ಮ ಮನೆಯಲ್ಲಿ ಅಪ್ಪನ ಅಮ್ಮನ ತಾತನ ಯಾರು ಬೈತಾ ಇದ್ರೇನೆ ನಮ್ಗೆ ಬುದ್ಧಿ ಬರೋದು. ಇಲ್ಲಾಂದ್ರೆ ನಾವು ಮಾಡಿದ್ದೆಲ್ಲ ಕರೆಕ್ಟ್ ಅನ್ಕೊಂತೀವಿ. ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇರೋದು ಕಾರಣ ಅಂದ್ರೆ, ಈ ಸ್ಟೇಜಿಗೆ ನೀವು ಬರ್ಬೇಕನ್ನಲ್ಲ, ಅಲ್ಲಿ ಕೂತಿರೋರು ಸ್ಟೇಜ್ಗೆ ಬಂದು ಮಾತಾಡ್ಬೇಕಂದ್ರೆ ಅದಕ್ಕೆ ಪ್ರಯತ್ನ ಬೇಕು, ಒಂದು ಖುಷಿ, ನಿಮ್ ಇದು ಎಲ್ಲ ಹಾಕಿದ್ರೇನೆ ನಾವು ಬಂದು ಈ ಸ್ಟೇಜಿಗೆ ಬರೋಕೆ ಆಗೋದು. ಇವಾಗ ಇವ್ರ ಅವಕಾಶ ಬಂದು ಆಯಮ್ಮನ್ಗೆ ಹೆಂಗ್ ಹೋಯ್ತು ಥಿಂಕ್ ಮಾಡಿ ನೀವು. ಈ ಅಮ್ಮನ್ನ ನಾನು ಇದೇ ಜಾಗದಲ್ಲಿ 2 ತಿಂಗಳಿಂದ ಈ ಚಾನ್ಸ್ ಬೇಕು, ಈ ತರ ಬೇಕು ಅಂತ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದೇ ಅನ್ನೋದು. ಆದ್ರೆ ನೀನ್ ಯಾಕೆ ನಿಮ್ಗೆ ನಂತೆ ನೀನ್ 2-3 ಫಿಲಿಮ್ ನನಗೆ ಚೆನ್ನಾಗಿ ಬಂದ್ರೆ ಕರೆದ ಟೈಮ್ ನೀನು ಬಂದು ಮಾತಾಡ್ದೆ, ಆಕ್ಟ್ ಮಾಡ್ಬಿಟ್ಟು ಹೋಗ್ಲ ಮೇಡಮ್, ಜ್ಯೋತಿ ರೇಟ್ ಮೇಡಮ್. ಆವಾಗ ನನಗೆ ಜ್ಞಾಪಕ ಬಂತು, ಅವತ್ತು ಬುಲೆಟ್ ಖಾಲಿಯಲ್ಲಿ ಪಾಪ ಎಲ್ಲ ಮೀಟಿಂಗ್ ಇದ್ರು, ಸೆಕೆಂಡಲ್ಲಿ ಕರೆದ ಬಂದ್ಬಿಟ್ರು, ಬಂದು ಆಕ್ಟ್ ಮಾಡಿದ್ರು. ಆ ಒಂದಿದೆ ಅಮ್ಮ, ಅದು ಇವಾಗ ಏನ್ ಮಾಡಿದ್ರು, ದೊಡ್ಡ ವಿಲನ್ ಮಾಡಿದ್ದಾರೆ. ಆ ಸಿನಿಮಾ ನೋಡ್ರಿ, ಅವ್ರಿಗೆ ಅವ್ರ ಲೈಫಲ್ಲೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಒಳ್ಳೆ ಆಕ್ಟರ್ ಆಚೆ ಬಂದಿದೆ. ಅದು ಅದಕ್ಕೆ ನಾನು ಹೇಳಿದ್ದು ಏನ್ ಗೊತ್ತಾ, ಅವ್ರಿಗೆ ಎಷ್ಟೋ ಇದೆ, ದುಡ್ಡಿದೆ, ಮಸ್ತಾಗಿದೆ, ಯಾಕೆ ಇರ್ಬೋದಿಲ್ಲ ಮನೆಯಲ್ಲಿ? ಕರೆಕ್ಟಾ? ಯಾಕೆ ಬರಬೇಕು? ಬೆಳಗ್ಗೆ 6 ಗಂಟೆಗೆ ಎದ್ದು ಬರ್ತಾರೆ ಪಾಪ, ನೈಟ್ ಎಷ್ಟೋರ್ಗಾದ್ರೂ ಇದ್ಬಿಟ್ಟು ಹೋಗ್ತಾರೆ. ದುಡ್ಡಿದೆ ಅನ್ಬಿಟ್ಟು ಮನೆಯಲ್ಲಿ ಇದ್ಬಿಟ್ರೆ ಹೆಸರು ಬರುತ್ತಾ? ದುಡ್ಡಿದ್ರೆ ನಿಮ್ಮ ಮನೆಯಲ್ಲಿ ಇರ್ತಾರೆ, ಹೆಸರು ಎಷ್ಟು ಜನ ಹೋಗಿರ್ತಾರೆ. ನಾನು ಇದೇ ಗುಲಾಬಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದ್ರೆ ಇನ್ನೆಷ್ಟು ಜನ ಹೋಗಿರ್ತಾರೆ. ಈ ತರ ನಾವು ಪ್ರಯತ್ನ ಮಾಡಿದ್ರೇನೆ ಅವಕಾಶಗಳು ಬರ್ದಿರೋದು ಕೂಡ ನಮ್ಮ ಹುಡ್ಕೊಂಡೋಗಿ ಅವಕಾಶ ಬರುತ್ತೆ. ಈ ಪ್ರಯತ್ನ ಇಟ್ಕೊಳ್ಳಿ. ಯಾರಾದರೂ ನಮ್ಮ ಆರ್ಟಿಸ್ಟು, ನಾನು ಹೇಳ್ದಂತೆ ಯಾರು ಕೋಪ ಮಾಡ್ಕೋಬೇಡಿ. ಏನಂದ್ರೆ ನಿಮ್ಗೆ ಅವಕಾಶ ಕೊಡೋಕೆ ನಾನು ಮಾತಾಡ್ತಾ ಇರೋದು. ಪ್ರೆಸ್ ಅವ್ರಿಗೆ ತಾಳ್ಮೆಯಿಂದ ನನಗೆ ಅವ್ರಿಗೆ ಇಷ್ಟವರೆಗೂ ಮಾತಾಡಿದ್ರ, ವೈಟ್ ಮಾಡಿದ್ರ, ಎಲ್ರಿಗೂ ಧನ್ಯವಾದ. ಇನ್ನೂ ಭಾಳ ಜನ ಮಾತಾಡೋಕ್ಕಾಗಿಲ್ಲ, ಸಾರಿ. ಇನ್ನೊಂದು ದಿವಸ ನಾನು ಮಾತಾಡಿಸ್ತೀನಿ. ಇವಾಗ ನಮ್ಮ ಗುಲಾಬಿ